ಇನ್ನು ಗವರ್ನರ್ ವರ್ಸಸ್ ಗವರ್ನಮೆಂಟ್ ಫೈಟ್ ಜೋರಾಗಿದೆ. ಇನ್ನೊಂದು ತೀರ್ಮಾನ ತಗೊಂಡಿದ್ದಾರೆ ಇವತ್ತು. ಏನು? ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಬಳಿಕ ರಾಜ್ಯಪಾಲರ ವಿರುದ್ಧ ಸಮರವನ್ನ ಸಾರಿದ್ದಾರೆ. ರಾಜ್ಯಪಾಲರ ಜೊತೆ ಸರ್ಕಾರ ನೇರ ಸಂಘರ್ಷಕ್ಕಿಳಿದಿದೆ. ಯಾವ ರೀತಿ? ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರ ಬರಿತಾ ಇದ್ರಲ್ಲ, ಚೀಫ್ ಸೆಕ್ರೆಟರಿಗೆ, ಇನ್ನು ಮುಂದೆ ರಾಜ್ಯಪಾಲರ ಪ್ರಶ್ನೆಗಳಿಗೆ ಕ್ಯಾಬಿನೆಟ್ ಮೂಲಕನೇ ಉತ್ತರ ಕೊಡೋಣ ಅಂತ. ರಾಜ್ಯಪಾಲರ ಯಾವುದೇ ಪತ್ರಕ್ಕೆ ಮುಖ್ಯ ಕಾರ್ಯದರ್ಶಿಯಾಗಲಿ ಉತ್ತರಿಸೋದು ಬೇಡ, ಕ್ಯಾಬಿನೆಟ್ ಮೂಲಕವೇ ಉತ್ತರಿಸೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಇದು ಗವರ್ನರ್ ವಿರುದ್ಧದ ಹೋರಾಟ. ಕಳಿಸ್ಬೇಕು, ಇವತ್ತು ಕಳಿಸ್ಬೇಕು, ನಾಳೆ ಕಳಿಸ್ಬೇಕು, ಹೀಗೆ ಅಂಥೇಳಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ನಿಯಮಾವಳಿಗಳನ್ನು ಪರಿಶೀಲನೆ ಮಾಡಿ ರಾಜ್ಯ ಸಚಿವ ಸಂಪುಟ ಯಾವುದೇ ಮಾಹಿತಿಗಳನ್ನು ಯಾರೇ ಕಾರ್ಯದರ್ಶಿಗಳಾಗಲಿ ಅಥವಾ ಮುಖ್ಯ ಕಾರ್ಯದರ್ಶಿಗಳಾಗಲಿ ರಾಜ್ಯಪಾಲರಿಗೆ ಕಳಿಸುವ ಸಂದರ್ಭದಲ್ಲಿ ಕ್ಯಾಬಿನೆಟ್ ಇದರಿಗೆ ಅವುಗಳನ್ನು ತಂದು ಕ್ಯಾಬಿನೆಟ್ ನಿರ್ಣಯದಂತೆ ಮುಂದುವರಿಯುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ದಿಸ್ ಈಸ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್. ರೂಟೀನ್ ಈಗ ಚೀಫ್ ಸೆಕ್ರೆಟರಿ ಕಳಿಸ್ತಾ ಇದ್ರು. ಆಲ್ ಎನಿ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ದ ಗವರ್ಮೆಂಟ್ ಆ್ಯಂಡ್ ದಿ ಗವರ್ನರ್ ಆನ್ ಎನಿ ಆಫ್ ಹೀಸ್ ಕ್ವಾರೀಸ್ ವಿಲ್ ಬಿ ಸೆಂಟ್ ಓನ್ಲಿ ಆಫ್ಟರ್ ಕ್ಯಾಬಿನೆಟ್ ಟೇಕ್ಸ್ ಡಿಸಿಷನ್ ಆನ್ ದ್ಯಾಟ್. ಸ್ನೇಹಿತರೆ, ಸಚಿವ ಸಂಪುಟ ಅವುಗಳನ್ನು ಪರಿಗಣಿಸಿ ಅದನ್ನ ಕಳಿಸೋದು ಏನನ್ನೋದು ಅದನ್ನ ಕಳಿಸ್ತೇವೆ. ಆದರೆ ಇವತ್ತು ಬಂದಿಲ್ಲ, ಇವತ್ತು ಈ ಡಿಸಿಷನ್ ತೊಗೊಂಡಿವಿ ನಾವು. ಅವು ಯಾವ ಇದ್ರೂ ಚೀಫ್ ಸೆಕ್ರೆಟರಿ ಮುಂದಿನ ಸಭೆಯೊಳಗೆ ತೊಗೊಂಡು ಬರ್ಬೋದು. ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ರಾಜ್ಯಪಾಲರ ಹುದ್ದೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದು ರಾಜ್ಯ ಸರ್ಕಾರದಿಂದ ಏನಾದರೂ ಮಾಹಿತಿಯನ್ನು ಪಡಿಬೇಕು ಅಂದರೆ ರಾಜ್ಯಪಾಲರು ಸಿದ್ದರಾಮಯ್ಯನವ್ರಿಗಾಗಲಿ ಮಂತ್ರಿಗಳಿಗಾಗಿ ಪತ್ರ ಬರೆಯಲ್ಲ. ಅವರೇನಿದ್ರು ಚೀಫ್ ಸೆಕ್ರೆಟರಿಯಿಂದನೇ ಮಾಹಿತಿ ತರಿಸ್ಕೋಬೇಕು. ಈಗ ಚೀಫ್ ಸೆಕ್ರೆಟರಿ ಅಂಡ್ ಸೆಕ್ರೆಟರಿ ಉತ್ತರನೇ ಕೊಡಬಾರ್ದು, ಎಲ್ಲ ಕ್ಯಾಬಿನೆಟ್ಟೇ ಕೊಡಬೇಕು ಅನ್ನೋ ಡಿಸಿಷನ್ಗೆ ಸರ್ಕಾರ ಬಂದಿದೆಯಲ್ಲ, ಯಾಕೆ? ಇದು ಗವರ್ನರ್ ವಿರುದ್ಧ ಸಾರಿರುವ ಸಮರನ ಅಂತ? ಒಂದು ರೀತಿಯಲ್ಲಿ ಅದೇ ರೀತಿಯ ಒಂದು ಸಮರ ಇದ್ದಂತೆ ಕಾಣಿಸ್ತಾ ಇದೆ ಅರವಿಂದ್. ಯಾಕಂದ್ರೆ ಇದುವರೆಗೂ ರಾಜ್ಯಪಾಲರು ಬೇರೆ ಬೇರೆ ವಿಚಾರದಲ್ಲಿ ಮಾಹಿತಿ ಕೇಳುವಾಗ ಮತ್ತು ಸಾಕಷ್ಟು ವಿಚಾರಗಳಲ್ಲಿ ಪದೇ ಪತ್ರವನ್ನು ಬರೆದು ಕೂಡ ಮಾಹಿತಿಯನ್ನು ಕೇಳ್ತಾ ಇದ್ರು. ಇದು ಎಲ್ಲೊಂದ್ ಕಡೆ ರಾಜಭವನ ವರ್ಸಸ್ ಸರ್ಕಾರದ ನಡುವಿನ ಸಂಘರ್ಷಕ್ಕೆ ವೇದಿಕೆ ಆಗಿತ್ತು. ಪದೇ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ವಿಚಾರದಲ್ಲಿ, ವಿಪಕ್ಷಗಳ ವಿಚಾರದಲ್ಲಿ ಅವರು ಕೊಡ್ಲಿಲ್ಲ ಅನ್ನೋದಕ್ಕೆ ಕೂಡ ಕ್ಯಾಬಿನೆಟ್ ನಿರ್ಣಯವನ್ನ ಮಾಡಿ ಇಲ್ಲಿಂದ ಕಳಿಸ್ಕೊಟ್ಟಿದ್ದು ಅಂಥದ್ದು ಕೂಡ ನೀವು ಗಮನ ಹರಿಸಬೇಕು ಅಂತ ಹೇಳಿದ್ದು. ಅಥವಾ ಸಿಎಂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ನೀವು ಆತರ ಕೊಡಬಾರದು ಅಂತ ಪ್ರಕರಣ ಇದಲ್ಲ ಅಂತ ಕ್ಯಾಬಿನೆಟ್ ನಿರ್ಣಯವನ್ನ ಮಾಡಿದ್ದು. ಇವೆಲ್ಲವೂ ಬಹುಶಃ ರಾಜ್ಯಪಾಲರನ್ನು ಮತ್ತಷ್ಟು ಕೆರಳಿಸಿದಂತೆ ಕಾಣ್ತಾ ಇತ್ತು. ಹಾಗಾಗಿ ರಾಜ್ಯಪಾಲರು ಬೇರೆ ವಿಚಾರಗಳನ್ನ ಕೈಗೆತ್ತಿಕೊಂಡು, ಅರ್ಕಾವತಿ ವಿಚಾರವೂ ಸೇರಿದಂತೆ ಬೇರೆ ವಿಚಾರಗಳನ್ನ ಕೈಗೆತ್ತಿಕೊಂಡು ಪದೇ ಪತ್ರವನ್ನು ಬರಲಿಕ್ಕೆ ಶುರು ಮಾಡಿದ್ರು. ಸಹಜವಾಗಿ ಅವರು ಪತ್ರ ಬರೆದಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತೆ, ದಾಖಲೆಗಳನ್ನ ಕೊಡಬೇಕಾಗುತ್ತೆ, ಮಾಹಿತಿಗಳನ್ನ ಒದಗಿಸಬೇಕಾಗುತ್ತೆ. ಆದ್ರೆ ಇವತ್ತಿನ ಕ್ಯಾಬಿನೆಟ್ ನಿರ್ಣಯ ಆಗಿರುವಂತದ್ದು ರಾಜ್ಯಪಾಲರು ಈ ರೀತಿ ಕೇಳಿದಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ನೇರವಾಗಿ ಚೀಫ್ ಸೆಕ್ರೆಟರಿ ಅವರು ಕೊಡಬಾರದು ಅನ್ನುವಂತಹ ಒಂದು ರೀತಿಯ ಸೂಚನೆ ಅಥವಾ ನಿರ್ಣಯವನ್ನು ಇವತ್ತು ಕ್ಯಾಬಿನೆಟ್ ಕೈಗೊಳ್ಳಲಾಗಿದೆ. ಆ ರೀತಿಯ ಯಾವುದೇ ಪತ್ರ ಬಂದ್ರು, ಯಾವುದೇ ಕಾರ್ಯದರ್ಶಿಗೆ ಅಥವಾ ಮುಖ್ಯ ಕಾರ್ಯದರ್ಶಿಗಳಿಗೆ ಬಂದ್ರು ಕೂಡ ಅವರು ಅದನ್ನ ಕ್ಯಾಬಿನೆಟ್ನ ಗಮನಕ್ಕೆ ತರಬೇಕು. ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನು ಮಾಡಿ ದಾಖಲೆಗಳನ್ನ ಕೊಡೋದಾದ್ರೆ ಅಥವಾ ಮಾಹಿತಿಯನ್ನು ಕೊಡೋದಾದ್ರೆ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ಪಡೆದೇ ಕೊಡಬೇಕು ಅನ್ನುವಂತಹ ನಿರ್ಣಯವನ್ನು ಇವತ್ತು ಕ್ಯಾಬಿನೆಟ್ ಪಾಸ್ ಮಾಡಿಕೊಂಡಿದೆ. ಇದು ನೇರವಾಗಿ ರಾಜ್ಯಪಾಲರೊಂದಿಗಿನ ರಾಜ್ಯ ಸರ್ಕಾರದ ಸಂಘರ್ಷದ ಇನ್ನೊಂದು ಘಟ್ಟದಂತೆ ಕಾಣಿಸ್ತಾ ಇದೆ ಅರವಿಂದ್. ಬಟ್ ಮೂಡಾದಲ್ಲಿ ಸ್ಯಾಂಕ್ಷನ್ ಕೊಡಬೇಕಾದ್ರೆ ಕ್ಯಾಬಿನೆಟ್ ನಿರ್ಣಯ ಏನಿತ್ತು ಅದನ್ನ ರಾಜ್ಯಪಾಲರು ಒಪ್ಪಲಿಲ್ಲ. ಕೋರ್ಟ್ ಕೂಡ ಅದನ್ನು ಒಪ್ಕೊಂತು. ಕ್ಯಾಬಿನೆಟ್ ನಿರ್ಣಯವನ್ನು ರಾಜ್ಯಪಾಲರು ಪಾಲಿಸಲೇಬೇಕು ಅಂತ ಏನಿಲ್ಲ ಅಂತನ್ಬಿಟ್ಟು. ಈಗ ನಾಳೆಯಿಂದ ಕ್ಯಾಬಿನೆಟ್ನಿಂದ ಬರೋ ಮಾಹಿತಿಯನ್ನು ರಾಜ್ಯಪಾಲರು ಹೆಂಗೆ ಒಪ್ತಾರೆ ಹಾಗಾದ್ರೆ? ಸಹಜವಾದ ಪ್ರಶ್ನೆ ಕೂಡ ಅರವಿಂದ್. ಯಾಕಂದ್ರೆ ಇಲ್ಲಿಂದ ಮಾಡಿದಂತ ನಿರ್ಣಯವನ್ನ ಕೋರ್ಟ್ ಕೂಡ ಜಡ್ಜ್ಮೆಂಟ್ ವಿಚಾರದಲ್ಲಿ ಪ್ರಸ್ತಾಪ ಮಾಡುತ್ತೆ. ಆಗ್ಲೂ ಕೂಡ ಅದು ಒಪ್ಪಬೇಕಂತ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತೆ. ಅದೇ ರೀತಿಯಲ್ಲಿ ಇವತ್ತು ಇವರು ಮಾಡಿರುವಂತಹ ನಿರ್ಣಯ ಎಷ್ಟು ಕಾನೂನುಬದ್ಧವಾಗಿ ಹೀಗೆ ಹೋಗ್ಬೇಕು ಅನ್ನೋದಕ್ಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಯಾರು ಘಟನೆಗೆ ಇದೇ ಒಂದು ನಿರ್ಣಯ ಏನಾದ್ರು ಕೋರ್ಟ್ ಮೆಟ್ಟಿಲು ಹೇಳಿದ್ರೆ ಅಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗೆ ಬರಬಹುದು. ಅಥವಾ ಇವಾಗ ರಾಜ್ಯಪಾಲರಿಗೆ ನಾವು ಯಾವುದೇ ನಿರ್ಣಯವನ್ನ ಕ್ಯಾಬಿನೆಟ್ ಅಲ್ಲಿ ನಾವು ಸಮ್ಮತಿಯನ್ನು ಕೊಟ್ಟು ಕ್ಲಿಯರೆನ್ಸ್ ಅನ್ನು ಕೊಟ್ಟೇ ಕಳಿಸ್ತೀವಿ ಅನ್ನುವಂತ ಹಠಕ್ಕೆ ಸರ್ಕಾರ ಬಿದ್ರೆ ಕೆಲವು ವಿಚಾರಗಳನ್ನಾದ್ರೂ ಮರೆಮಾಚುವಂತ ಪ್ರಯತ್ನವನ್ನು ಮಾಡಿದ್ರೆ ಸಹಜವಾಗಿ ಅದು ಅಲ್ಲಿಗೆ ಪರಿಹಾರ ಆಗಲ್ಲ, ಮತ್ತಷ್ಟು ಗೊಂದಲಕ್ಕೆ ಗದ್ದಲಕ್ಕೆ ಈಡಾಗುವಂತ ಸಾಧ್ಯತೆ ಇರುತ್ತೆ. ರೈಟ್ ಸುಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದ್ರ ಜೊತೆಗೆ ಇನ್ನೂ ಒಂದಿದೆ, ರಾಜ್ಯಪಾಲರು ಈಗ ಕಾನೂನಿನ ಮೊರೆ ಹೋಗಿ ನನಗೆ ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ನೇರವಾಗಿ ಚೀಫ್ ಸೆಕ್ರೆಟರಿಯಿಂದ ಬರ್ತಾ ಇಲ್ಲ,
ಕ್ಯಾಬಿನೆಟ್ನಲ್ಲಿ ಕೆಲವು ವಿಚಾರಗಳನ್ನು ಮರೆಮಾಚಿ ಕೊಡ್ತಾ ಇದ್ದಾರೆ ಅಂತ ಹೋದರೆ ಆಗ ಕೋರ್ಟ್ ಮೇ ಆಲ್ಸೋ ಟೇಕ್ ಎನಿ ಡಿಸಿಷನ್. CBI ವಿಚಾರದಲ್ಲಿ ಹೇಗಾಗುತ್ತೋ ಇದರಲ್ಲೂ ಹಾಗೇ ಆಗುತ್ತೆ. ಈಗ ನನ್ನ ಪ್ರಕಾರ ರಾಜ್ಯಪಾಲರ ನಡೆ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ. ನೋಡೋಣ ರಾಷ್ಟ್ರಪತಿಗಳಿಗೆ ಅವರು ಪತ್ರ ಬರೀತಾರಾ ಅಥವಾ ಕೋರ್ಟ್ಗೆ ಹೋಗ್ತಾರಾ, ಏನಾಗುತ್ತೆ ಅಂತ.